ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಗೋಲ್ಡನ್ ಸಿಟಿ ಅಂತ ಪ್ರಸಿದ್ಧವಾದ ರಾಜಸ್ಥಾನದಲ್ಲಿರುವಂತಹ ಜೈಸಲ್ಮೇರ್ ಕೋಟೆಯನ್ನು ನೋಡ್ಕೊಂಬರೋಣ. ರಾಜಸ್ಥಾನದ ರಾಜಧಾನಿ ಜೈಪುರದಿಂದ ಸುಮಾರು 600 ಕಿಲೋಮೀಟರ್ ಪಶ್ಚಿಮ ದಿಕ್ಕಿನ ಗಡಿಭಾಗದತ್ತ ಈ ಜೈಸಲ್ಮೇರ್ ಜಿಲ್ಲೆ ಇದೆ. ಇಲ್ಲಿ ಒಂದು ಸುಂದರವಾದ ಅರಮನೆ ಇದೆ, ಸುಸ್ಥಿತಿಯಲ್ಲಿರುವ ಕೋಟೆ ಇದೆ. ಸಮೀಪದಲ್ಲಿ ಅನೇಕ ಪ್ರದೇಶಗಳನ್ನು ನಾವು ನೋಡ್ಕೊಂಬರ್ಬೋದು. ಇದು ಮರಳುಗಾಡು, ಥಾರ್ ಮರುಭೂಮಿ ಇಲ್ಲಿಂದನೇ ಆರಂಭ. ಗೋಲ್ಡನ್ ಸಿಟಿ ಜೈಸಲ್ಮೇರ್. ಬಂದೇ ಬಿಟ್ವಿ. ನಾವೀಗ ಗೋಲ್ಡನ್ ಸಿಟಿಯಲ್ಲಿದ್ದೇವೆ. ನೋಡಿ, ಇಲ್ಲಿ ಕಾಣ್ತಾ ಇರೋದೇ ಗೋಲ್ಡು. ಈ ಬಿಲ್ಡಿಂಗ್ನ ಬಣ್ಣಗಳನ್ನು ನೋಡಿ. ಎಲ್ಲ ಕಟ್ಟಡದ ಬಣ್ಣ ಒಂದೇ ಆಗಿದೆ, ಅದೇ ಬಂಗಾರದ ಬಣ್ಣ. ಗೋಡೆಗಳನ್ನು, ಕಟ್ಟೆಗಳನ್ನು, ಮನೆಗಳನ್ನು, ಮಾಡುಗಳನ್ನು, ಸರ್ಕಲ್ಗಳನ್ನು ಎಲ್ಲ ಕಡೆಯಲ್ಲಿ ಈ ಒಂದು ಬಣ್ಣದ ಕಲ್ಲುಗಳನ್ನು ಬಳಸಿದ್ದಾರೆ. ಯಾವುದೇ ಪೇಂಟಿಂಗನ್ನು ಮಾಡೋದಿಲ್ಲ ಇಲ್ಲಿ. ಈ ಬಂಗಾರದ ಬಣ್ಣದ ಕಲ್ಲುಗಳೇ ಇಲ್ಲಿ ಭೂಮಿಯಲ್ಲಿ ದೊರೆಯುತ್ತವೆ. ಅದನ್ನೇ ಬಳಸಿ ಅವರು ಮನೆಯನ್ನು ಅಥವಾ ಕಟ್ಟಡವನ್ನು ಕಟ್ಕೋತಾರೆ. ಅದೇ ಗೋಲ್ಡನ್ ಸಿಟಿ. ಭಾರತದ ಇತಿಹಾಸದಲ್ಲಿ ರಾಜಪುತಾನ ಅಂತಲೇ ಪ್ರಸಿದ್ಧವಾದ ಭಾಗದ ಈ ಇಂದಿನ ರಾಜಸ್ಥಾನದ ಜೈಸಲ್ಮೇರ್ ಒಂದು ಮರುಭೂಮಿ ಜಿಲ್ಲೆಯಾಗಿದೆ. ಥಾರ್ ಮರುಭೂಮಿಯ ವಿಸ್ತಾರವಾದ ಭಾಗಗಳಲ್ಲಿ ಜೈಸಲ್ಮೇರ್ ಕೂಡ ಒಂದು. ವಿಶಾಲವಾದ ಮರುಭೂಮಿಯ ಹಿನ್ನೆಲೆಯಲ್ಲಿ ಸೂರ್ಯನು ಮುಳುಗುವಾಗ ಸಂಜೆ ಹೊತ್ತಿಗೆ ಈ ಊರೇ ಬಂಗಾರದ ಬಣ್ಣದಲ್ಲಿ ಮಿಂದೆದ್ದು ಫಳಫಳನೆ ಹೊಳೆಯತೊಡಗುತ್ತದೆ. ದರ್ಶನೀಯವಾದ, ನಯನಾನಂದಕರವಾದ ಅನುಭೂತಿ ಎಂದು ನೋಡುಗನಿಗೆ ದೊರಕುತ್ತದೆ. ಆ ಸೊಬಗೆ ಬೇರೆ. ಜೈಪುರದಿಂದ ನೆನ್ನೆನೇ ನಾವು ಇಲ್ಲಿಗೆ ಬಂದವು. ಇಂದು ಈ ಸಿಟಿಯನ್ನು ನೋಡೋಣ, ಕೋಟೆಯನ್ನು ನೋಡೋಣ ಅಂತಲೇ ಹೊರಟಿದ್ದಾಗಿದೆ. ನೋಡಿ, ಇನ್ನೇನು ಹತ್ತಿರ ಬರ್ತಾ ಇದ್ದೇವೆ. ಬಹಳ ವಿಶಾಲವಾದ ಕೋಟೆ. ಆಟೋದಲ್ಲಿ ಅಥವಾ ಕಾರಲ್ಲಿ ಹತ್ತಿರ ಹೋಗಬೇಕಾಗುತ್ತೆ, ದೂರ ನಡ್ಕೊಂಡು ಹೋಗಬೇಕು. ನೋಡಿ, ಆ ಬಂಗಾರದ ಬಣ್ಣದ ಕಲ್ಲುಗಳ ಗೋಡೆ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಹೇಗೆ ಒಂದರ ಪಕ್ಕ ಒಂದೇ ಬಣ್ಣದ ಕಲ್ಲುಗಳನ್ನು ಪೇರಿಸಿದ್ದಾರೆ ಗೋಡೆ ಕಟ್ಟೋದಿಕ್ಕೆ ಅಂತ ನೋಡಿ. ಇನ್ನೇನು ಕೋಟೆ ಹತ್ತಿರ ಬಂದಾಯಿತು. ಪ್ರವೇಶ ದ್ವಾರ ತಲುಪಬೇಕಾಗಿದೆ. ಎತ್ತರವಾದ ಕೋಟೆಯ ಹೊರಗಿನ ಗೋಡೆಗಳನ್ನು ನಾವು ಹಾದು ಹೋಗ್ತಾ ಇದ್ದೇವೆ. ದಾರಿ ಪಕ್ಕ ಎಲ್ಲ ಅಂಗಡಿಗಳು. ಬಿಸಿಲು, ಸೆಕೆ ಜಾಸ್ತಿ, ಬಿರ ಬಿಸಿಲು. ಬಂತು ನೋಡಿ ಎಂಟ್ರೆನ್ಸು. ಇಲ್ಲೇ ಈಗ ನಾವು ಇಳ್ಕೋಬೇಕಾಗಿದೆ. ಇದೇ ನೋಡಿ ಕೋಟೆಯ ಪ್ರವೇಶ ದ್ವಾರ. ಇಲ್ಲೊಬ್ಬರು ನಮಗೆ ಗೈಡ್ ಸಿಕ್ಕಿದ್ದಾರೆ, ಮಾರ್ಗದರ್ಶಕರು. ಅವರನ್ನು ಮಾತಾಡಿಸಿ ಮಾಹಿತಿ ಪಡ್ಕೊಳ್ಳೋಣ ಬನ್ನಿ. भगवान के वंशजों का, और यह उनकी नवी राजधानी काशी से शुरू होकर जैसलमेर तक 9 राजधानी है। ये पहाड़ी है जिसके ऊपर एक किला बना, इसका नाम था मेरू पर्वत। राजा का नाम था जैसलदेव। जैसल और मेरू मिला के पुराना नाम जैसलमेरू था इसका। ये पूरा सूखा चूना, ये सीमेंट, चूना, पानी कुछ नहीं है इसके अंदर। ये गोल गोल देख रहे हैं आप, ऐसे चारों तरफ बने ही 99 बुर्ज। इसमें सैनिक रहते थे सिक्योरिटी के लिए। और वो देखो, वो झंडा लगा, ये राजा का महल है तो सामने। अपा ये ना, और वो रानी का महल है। एक राजा के कई रानियां होती थी, तो एक रानी यहाँ साथ में, बाकी इधर रहती थी। और ये किला दुनिया का एकमात्र ऐसा किला जिसमें लोग रहते हैं। 4-5 हज़ार लोग हैं अंदर इसके, और दुकान मकान ये सब कुछ है। मैं आपको आगे दिखाऊंगा। अच्छा, ये लोगों पहला गेट निकल गया, दूसरा गेट है सूरजपुर। दूसरा गेट।
long time going now. मैम आ जाइए। ಅವನ ಮುಂದೆ ಬಾ, ಅವನು ಕಾಯ್ತಾ ಇದ್ದಾನೆ ಹೇಳಕ್ಕೆ. ये आ गया थर्ड गेट, नाम है गणेश प्रो। किला बनना शुरू यहाँ से हुआ था, ये फाउंडेशन गेट है। तो हिंदुओं में परंपरा है भगवान गणेश के नाम से शुरुआत की जाती है, तो यहीं से किला बनना शुरू हुआ। लगभग 7 ईयर में किला बनता है, 7 साल। अब एक चीज़ देखिए यहाँ पे, ये गेट कितना टाइम किया हुआ है। इसका रीज़न है कि जब हाथी आते थे, दुश्मन लेके आता है गेट तोड़ने के लिए, तो इस गेट को इतना मोड़ा है कि हाथी दौड़ के आए, मुड़ेगा तो स्पीड कम हो जाएगी, गेट नहीं खुलेगा, इसलिए एकदम टाइम किया है। ಇಂದಿಗೂ ಕೂಡ ಈ ಕೋಟೆ ಒಳಗಡೆ 5,000ಕ್ಕೂ ಹೆಚ್ಚಿನ ಜನ ವಾಸ ಮಾಡ್ತಾರಂತೆ. ಅಂತ ಒಂದೇ ಒಂದು ಕೋಟೆ ಇದು ಭಾರತದಲ್ಲಿ. ಜೀವಂತ ಕೋಟೆ, ಜನವಾಸ ಇರುವಂತಹ ಕೋಟೆಗಳು ಅಪರೂಪ. ಹಾಗಾಗಿ ಈ ಕೋಟೆ ಒಳಗಡೆ ವಾಹನದ ಶಬ್ದ, ಕಿರಿಕಿರಿ, ಓಡಾಟ ಜಾಸ್ತಿ. ಎಲ್ಲ ಜನಗಳು ಇಲ್ಲಿಂದಲೇ ಹೋಗಿ ಬಂದು ಮಾಡ್ತಾರೆ. ಈಗ ನಾವು ರಾವಲ್ ಜೈಸಲ್ನ ಮುಖ್ಯವಾದ ಅರಮನೆಯನ್ನು ನೋಡೋಣ ಬನ್ನಿ. ಸುಂದರವಾದ ಒಂದು इसके ऊपर वहाँ राजा का स्थान है बैठने का। पुराने समय में ये मंदिर के सामने बलि होता था, बकरे का वैसे एनिमल को सेक्रीफाइस करते थे। और देखो ये सामने राजा का महल है, ये रानी का महल है, दोनों अलग अलग हैं। 7 मंजिला महल घूमने का यही है, इसी का चार्ज लगता है 200 रुपये पर पर्सन। तो देखो इसमें क्या है, बालकनी है ऊपर। रानी के महल में बालकनी नहीं होता, क्योंकि रानी को कोई ना देख सके, इसलिए पूरा ब्लॉक है। वो बिल्डिंग है, वो कोर्ट है राजा का, जहाँ पर फैसले किया करते हैं। अच्छा, आइए यहाँ से ಇದು ರಾಜನ ಸುಂದರವಾದ ಅರಮನೆಯಾದರೆ ಪಕ್ಕದಲ್ಲೇ ಇರೋದು ಅದ್ಭುತವಾದ ವಾಸ್ತು ಸೌಂದರ್ಯವನ್ನು ಹೊಂದಿರುವ ರಾಣಿಯ ಪ್ರತ್ಯೇಕವಾದ ಅರಮನೆ. ಎರಡೂ ಕೂಡ ನೋಡೋದಕ್ಕೆ ಪ್ರತ್ಯೇಕ ಟಿಕೆಟ್ ತಗೋಬೇಕು. ಹಾಗೆ ಒಳಗಡೆ ಕೂಡ ಸುಂದರವಾದ ನೋಟಗಳನ್ನು ನಾವು ಕಣ್ತುಂಬಿಸಿಕೊಳ್ಬಹುದು. ನೋಡಿದ್ರಲ್ಲ, ಬನ್ನಿ ನೋಡಿ, ಇಲ್ಲೊಂದು ಒಳ್ಳೆ ಮಾರ್ಕೆಟ್ ಇದೆ. ಉದ್ದಾನುದ್ದಕ್ಕೆ ರಸ್ತೆಯ ಎರಡೂ ಬದಿಗೆ ಮಾರಾಟದ ವಸ್ತುಗಳನ್ನು ಹಾಕ್ಕೊಂಡು ಮಾರ್ತಾ ಇದ್ದಾರೆ. ನೋಡಿ, ಹೆಣ್ಮಕ್ಕಳ ಬಟ್ಟೆಗಳಿರಬಹುದು, ಅಲಂಕಾರಿಕ ವಸ್ತುಗಳಿರಬಹುದು, ಗೋಡೆಯ ಮೇಲೆ ಹಾಕುವ ಚಿತ್ರಪಟಗಳಿರಬಹುದು, ಏನೆಲ್ಲ ಸಿಗುತ್ತೆ ಇಲ್ಲಿ, ಎಲ್ಲವೂ ಕೂಡ ಅತ್ಯಂತ ಉತ್ಕೃಷ್ಟವಾದ ಮಾದರಿಯ ವಸ್ತುಗಳು. ದೇವರ ಚಿತ್ರಗಳನ್ನು ನೋಡ್ತಾ ಇದ್ದೀರಿ. ಎಲ್ಲ ಕಡೆಯಲ್ಲಿ ಅಂಗಡಿಗಳು ನೋಡಿ, ಇವೆಲ್ಲ ಆ್ಯಂಟಿಕ್ ಪೀಸ್ಗಳು, ಬಾಗಿಲಿನ ಬೀಗಗಳು, ಚಿಲುಕಗಳು, ಹಿಡಿಕೆಗಳು, ಎಲ್ಲ ಮನೆಯ ಗೃಹೋಪಯೋಗಿ ವಸ್ತುಗಳು. ಒಳ್ಳೆ ಮಾರ್ಕೆಟ್ ಇದೆ ಕಣ್ರಿ ಇಲ್ಲಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ರಸ್ತೆಯ ಎರಡೂ ಬದಿಗಳಲ್ಲಿ ತರಹೇವಾರಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಆಸಕ್ತರು ಅದನ್ನು ಕೊಂಡ್ಕೋಬಹುದು ಅಥವಾ ನೋಡಬಹುದು. ಹೀಗೆ ಉದ್ದಕ್ಕೆ ನಾವು ರಾಜಬೀದಿಯಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕು. ಜನ ಜಾಸ್ತಿ, ಅಂಗಡಿಗಳು ಜಾಸ್ತಿ, ರಸ್ತೆ ಚಿಕ್ಕದು, ಆದರೂ ಕೂಡ ನೋಡೋದಕ್ಕೆ ಚೆನ್ನಾಗಿದೆ. ನೋಡಿ, ಎರಡು ಕಡೆಯಲ್ಲಿ ವಿವಿಧ ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅಲಂಕಾರಿಕ ಬಟ್ಟೆಗಳಿಂದ ಹಿಡಿದು ಡೆಕೋರೇಷನ್ ಮಾಡುವಂಥ ವಸ್ತ್ರಗಳಿಂದ ಹಿಡಿದು ಉಡುಪುಗಳವರೆಗೆ ಎಲ್ಲ ಸಿಗುತ್ತೆ ಇಲ್ಲಿ. ವಿವಿಧ ಕಲಾಕೃತಿಗಳನ್ನು ಮಾರ್ತಾ ಇದ್ದಾರೆ. ಗೊಂಬೆಗಳು ನೋಡಿ, ಇದು ಫಾಸಿಲ್ ಶಿಲೆ ಅಂತ ಹೇಳ್ತಾರೆ. 10,000 ವರ್ಷಗಳ ಹಿಂದೆ ರಾಜಸ್ಥಾನ ಒಂದು ಸಮುದ್ರದ ಭಾಗವಾಗಿತ್ತಂತೆ, ಅದೇ ಇಂದು ಮರಳುಗಾಡಾಗಿದೆ. ಫಾಸಿಲ್ ಶಿಲೆಗಳು, ಪಳೆಯುಳಿಕೆಗಳು ಅಂತ ಹೇಳ್ತಾರೆ. ये क्या है? ये ग्लास है, इसमें पानी पीते हैं, डायबिटीज, शुगर, पाइल्स, जॉइंट पेन थायराइड के लिए 450, 350, 550 साइज के ऊपर। दूध डाल दो इसमें भी, दही बिना जामुन के, इसमें बैक्टीरिया के एंटीज मौजूद है, लैक्टोबैसिलस, ये अब फॉसिल्स सी फॉसिल्स वाला, जिसमें वाज वेरी बिग सी अराउंड 125 मिलियन लीटर। It is that in the big well like this. सूरन थोड़ी
ಇದು ನಮ್ಮ ಆನೆಬೊಮ್ಮೆ. सर देखिए अभी हम आ गए जैन मंदिर। हाँ हाँ, किले का प्रमुख आकर्षण यही जैन मंदिर है। पूरा किले में। महल है या तो फिर उसके बाद ये महल का टिकट है, यहाँ कोई टिकट नहीं है। हाँ और ये जैन मंदिर बने थे 14th सेंचुरी में। देखिए यहाँ पर एक आक्रमण हुआ था इस किले के ऊपर अलाउद्दीन खिलजी का 1299। उससे पहले एक अटैक और हुआ था मोहम्मद गोरी का। तो किले के बाहर जितने टेम्पल थे वो सारे तोड़वा दिए थे उसने। तो फिर जब ये किला बना तो हिंदुओं के तो टेम्पल बन गए इसके ऊपर, लेकिन जैनों को परमिशन नहीं मिला। तो जैन लोग नाराज हो गए कि महाराज अब हम यहाँ रहेंगे ही नहीं, हमारा तो एक मंदिर भी नहीं बचा। तो जैन बहुत पैसे वाले थे और सबसे ज़्यादा टैक्स वही देते थे। तो राजा ने सोचा अगर जैन चले गए तो हमारा राज कैसे चलेगा। मजबूरी में फिर राजा ने ये थोड़ा सा जगह दिया, यहाँ जैन मंदिरों का निर्माण हुआ। 8 ಇಲ್ಲೊಂದು ಸುಂದರವಾದ ಜೈನ ಮಂದಿರವಿದೆ. ಕಲಾಕೃತಿ, ಅದ್ಭುತವಾದ ರಚನೆಗಳು, ಶಿಲಾ ಕಂಬದ ರಚನೆಗಳು, ಮಂಟಪದ ರಚನೆಗಳು, ಪಡಸಾಲೆ ತಣ್ಣಗಿದೆ ಬಹಳ ಒಳಗಡೆ. ಈಗ ನಾವು ಕೋಟೆಯ ಇನ್ನೊಂದು ಬುರುಜಿನ ಸಮೀಪ ಬಂದರೆ ಇಲ್ಲಿ ನಮಗೆ ಇಡೀ ಜೈಸಲ್ಮೇರ್ ನಗರದ ನೋಟವನ್ನು ನೋಡಬಹುದು. ಬನ್ನಿ ಕೇಳಿಸ್ಕೊಳ್ಳಿ. सर ये कैनन है। जब ब्रिटिश पीपल ने इस स्टेट को अडॉप्ट किया और हिंदुस्तान हो गया था तो ये हमारे महाराजा को गिफ्ट की थी कैनन। यहाँ से पाकिस्तान 3 साइड दिखेगा, सामने भी पाकिस्तान है, पीछे भी पाकिस्तान है, इधर भी पाकिस्तान। अच्छा, इधर 155 है सामने कन्नौज के आगे पूरा शहर है ये। फोटोग्राफी करके आप ಇಲ್ಲಿಂದ ಪಾಕಿಸ್ತಾನ ಬಹಳ ಸಮೀಪದಲ್ಲಿದೆ. ಲೋಂಗೇವಾಲ, ತನೋತ್ ಮಾತಾ ಮಂದಿರ ಇವೆಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ಒಂದು ದಿನದಲ್ಲಿ ನೋಡುವಷ್ಟು ಹತ್ತಿರದಲ್ಲಿದೆ. ನೋಡಿ, ಗೋಲ್ಡನ್ ಸಿಟಿ ಜೈಸಲ್ಮೇರ್ ಒಂದು ನೋಟವನ್ನು ನೋಡ್ತಾ ಇದ್ದೀರಾ. ದೂರ ದೂರದವರೆಗೆ ಎತ್ತ ನೋಡಿದರೂ ಕೂಡ ಬಂಗಾರದ ಬಣ್ಣದ ಶಿಲೆಗಳಿಂದ ಕಟ್ಟಡಗಳನ್ನು ನಿರ್ಮಿಸಿರೋದನ್ನು ನೋಡ್ತೀರಿ. ಇದೊಂದು ಬಹಳ ವಿಶೇಷ ಈ ಊರಲ್ಲಿ. ಎಲ್ಲರೂ ಕೂಡ ಈ ಬಣ್ಣದ ಕಲ್ಲುಗಳನ್ನೇ ಉಪಯೋಗಿಸಿ ಕಟ್ಟಿರೋದು ಊರಿನ ಸೌಂದರ್ಯಕ್ಕೆ ಒಂದು ಸಾಕ್ಷಿಯಾಗಿ ನಿಂತಿದೆ. ಬಹಳ ಸುಂದರವಾಗಿ ಕಾಣ್ತಾ ಇರುವಂತಹ ನೋಟವನ್ನು ಆಸ್ವಾದಿಸಬಹುದು. ಇಲ್ಲಿಂದ ಮತ್ತೆ ನಾವು ಹೋದ ದಾರಿಯಲ್ಲೇ ಮರಳಿ ಬರಬೇಕೀಗ. ಸ್ವರ್ಣದುರ್ಗ, ಜೈಸಲ್ಮೇರ್ ಕಿಲಾ, ಸೋನಾರ್ ಕಿಲಾ, ತ್ರಿಕೂಟಗಢ ಇತ್ಯಾದಿ ಹೆಸರುಗಳು ಈ ಜೈಸಲ್ಮೇರ್ ಕೋಟೆಗಿದೆ. ಕ್ರಿಸ್ತಶಕ 1156ರಲ್ಲಿ ಜೈಸಲ್ ದೇವ್ ಅಥವಾ ರಾವಲ್ ಜೈಸಲ್ ದೊರೆಯು ಈಗಿನ ಕೋಟೆಯನ್ನು ಮೇರು ಪರ್ವತದ ಮೇಲೆ ಕಟ್ಟಿಸ್ತಾನೆ. ಅವನ ಹೆಸರೇ ಈ ಊರಿಗೆ ಬಂದಿದೆ. ತುಂಬ ಚೆನ್ನಾಗಿರೋವಂಥ ಸುಸ್ಥಿತಿಯಲ್ಲಿರುವಂಥ ಕೋಟೆಗಳಲ್ಲಿ ಇದು ಒಂದು. हेलो चुनायो हटिया हारो जैसे रे बधारो की पता रखियो ला चुलेला ले
ಈಗ ನಾವು ಕೇಳಿದ್ದು ರಾಜಸ್ಥಾನಿ ಜಾನಪದ ಗೀತೆ ಮತ್ತು ಸಂಗೀತ. ನೋಡಿ, ಈಗ ಕೋಟೆಯ ಹೊರನೋಟ. ಅತ್ಯಂತ ಆನಂದದಾಯಕವಾದ ಸುಂದರವಾದ ಪ್ರವಾಸಿ ಸ್ಥಳ ಜೈಸಲ್ಮೇರ್ ಕೋಟೆ.